ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಜಾರಿಯ ಬಗ್ಗೆ ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ನಿಮ್ಗೆ ಇವಾಗಲೇ ಗೊತ್ತಿದೆ, ಜುಲೈ 4ರಂದು ಸಚಿವ ಸಂಪುಟ ಸಭೆ ನಡೆದಿತ್ತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದರಲ್ಲಿ 7ನೇ ವೇತನ ಆಯೋಗದ ಜಾರಿ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದರು. ಆದರೆ ಅದರಲ್ಲಿ ಯಾವುದೇ ನಿರ್ಧಾರವನ್ನು ಅವರು ಕೈಗೊಂಡಿರಲಿಲ್ಲ. ಆ ಬಗ್ಗೆ ಚರ್ಚೆನೂ ನಡೆದಿರಲಿಲ್ಲ. ಹೀಗಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಜುಲೈ 7ರಂದು ಸಭೆ ಮಾಡಿದರು. ಆ ಸಭೆಯಲ್ಲಿ ಏನೇನು ಡಿಸ್ಕಷನ್ಸ್ ಮಾಡಿದರು, ಏನೇನು ನಿರ್ಧಾರ ಕೈಗೊಂಡಿದ್ದಾರೆ, ಯಾವ ರೀತಿ ಹಕ್ಕನ್ನು ಪಡೆದುಕೊಳ್ಳೋಕೆ ಯೋಚನೆ ಮಾಡಿದ್ದಾರೆ, ಯಾವಾಗ ಹೋರಾಟ ನಡೀಲಿದೆ, ಯಾವಾಗ ಮುಷ್ಕರ ನಡೀಲಿದೆ, ಎಲ್ಲ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗೂ ನಿಮಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ಸರ್ಕಾರಿ ನೌಕರರ ಏನೇ ಅಪ್ಡೇಟ್ಸ್ ಇದ್ರೂ ಇಮಿಡಿಯೇಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಆ ಎಲ್ಲ ಇನ್ಫಾರ್ಮೇಷನ್ಗಳು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಮೊದಲನೇದಾಗಿ ಏನು 3 ಬೇಡಿಕೆಗಳನ್ನು ಇಟ್ಟಿದ್ರು ಅದನ್ನು ಸರ್ಕಾರ ಈಡೇರಿಸದೇ ಇದ್ದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡೋದು ಅಂತ ಹೇಳಿದರು. ಸೊ ಅದನ್ನು ಏನೇನು ಯಾವಾಗ ಏನು ಡೀಟೇಲ್ಸ್ ಅನ್ನೋದನ್ನು ನಾನಿಲ್ಲಿ ಟೈಪ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ತಿಳಿಸ್ಕೊಡ್ತೀನಿ. 7ನೇ ವೇತನ ಆಯೋಗ ವರದಿ ನೀಡಿ ತಿಂಗಳುಗಳೇ ಕಳೆದಿವೆ. ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸರ್ಕಾರಿ ನೌಕರರ ಬೇಡಿಕೆಗಳ ಕುರಿತು ಮನವರಿಕೆ ಮಾಡಲಾಗಿದೆ. ಸೊ ಇನ್ನೊಂದು ವಿಷಯ, ಇದೆಲ್ಲ ಪಾಯಿಂಟ್ಸ್ಗಳನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರೇ ತಿಳಿಸಿರೋದು. ಸೊ ಅವ್ರೇನು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದಾರೋ ಅದನ್ನು ನಾನು ಟೈಪ್ ಮಾಡಿಟ್ಕೊಂಡಿದ್ದೀನಿ, ಸೊ ದಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ಅವ್ರು ಏನು ಹೇಳಿದಾರೋ ಅದನ್ನೇ ನಾನು ಇಲ್ಲಿ ಬರ್ತಿರ್ತೀನಿ. ಆದರೂ ಸರ್ಕಾರ ಯಾವುದೇ ಬೇಡಿಕೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಕ್ಷರಿ ಅವರು ಆರೋಪಿಸಿದರು. ಒಂದೇ ಬಾರಿಗೆ ಪ್ರತಿಭಟನೆ ನಡೆಸುವ ಉದ್ದೇಶ ಸಂಘಕ್ಕೆ ಇಲ್ಲ. ಮೊದಲ ಹಂತವಾಗಿ ಜುಲೈ 14ರಂದು ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅಲ್ಲಿನ ಶಾಸಕರು, ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳಿಗೆ ನೌಕರರ ಬೇಡಿಕೆಗಳು ಇರುವ ಮನವಿ ಪತ್ರವನ್ನು ಸಲ್ಲಿಸಬೇಕು ಅಂತ. ಸೊ ಏನು ಹೇಳಿದ್ದಾರೆ ಅಂದರೆ, ಹೇಗೂ ಇವಾಗ ಎಲ್ಲರಿಗೂ ಗೊತ್ತಾಗೋಗಿದೆ, ಈ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೂ ಇದನ್ನು ಜಾರಿಗೆ ತಂದಿಲ್ಲ. ವರದಿಯನ್ನು ಸಲ್ಲಿಸಿ ಮಾರ್ಚಲ್ಲೇ ವರದಿ ಸಲ್ಲಿಕೆಯಾಗಿದ್ದರು, ಇನ್ನೂ ಅದನ್ನು ಜಾರಿಗೆ ತಂದಿಲ್ಲ. ಹಾಗಾಗಿ ಪ್ರತಿಭಟನೆ ಅಂತೂ ನಡೆಸಬೇಕು, ಆದರೆ ಒಂದೇ ಸಲ ಪ್ರತಿಭಟನೆ ನಡೆಸುವಂತಹ ಉದ್ದೇಶ ಇಲ್ಲ. ಅಂದರೆ ಒಂದೇ ಸಲ ಎಲ್ಲರೂ ಪ್ರತಿಭಟನೆ ಒಟ್ಟಿಗೆ ಮಾಡೋದಂದರೆ ಅದನ್ನು ಕಷ್ಟ ಆಗುತ್ತೆ. ಸೊ ಏನು ಕರೆ ನೀಡಿದ್ದಾರೆ ಅಂದರೆ, ಜುಲೈ 14ರಂದು ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಅವರವರ ಅಲ್ಲಿನ ಶಾಸಕರು, ತಹಸೀಲ್ದಾರು, ಜಿಲ್ಲಾಧಿಕಾರಿಗಳಿಗೆ ಹೋಗಿ ನೌಕರರು ಮನವಿ ಪತ್ರವನ್ನು ಸಲ್ಲಿಸಬೇಕಂತ ಅವರು ಕೇಳ್ಕೊಂಡಿದ್ದಾರೆ. ಸೊ ಯಾಕಂದರೆ ಒಂದೇ ಕಡೆ ಎಲ್ಲರೂ ಸೇರಿ ಇಮಿಡಿಯೇಟಾಗಿ ಹೋರಾಟ ಮಾಡೋದು ಕಷ್ಟ ಆಗುತ್ತೆ. ಸೊ ಅವರವರ ತಾಲೂಕು ಅಧಿಕಾರಿಗಳು, ಶಾಸಕರು ಮತ್ತು ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಬೇಡಿಕೆ ಮನವಿ ಪತ್ರವನ್ನು ಎಲ್ಲರೂ ಒಟ್ಟಾಗಿ ಹೋಗಿ ಸಲ್ಲಿಸಬೇಕಂತ ಅವ್ರು ಕರೆ ನೀಡಿದ್ದಾರೆ. ತಿಂಗಳ ಅಂತ್ಯದಲ್ಲಿ ರಾಜ್ಯದ 10,000 ನೌಕರರು ಸೇರಿಕೊಂಡು ಬೃಹತ್ ಪ್ರತಿಭಟನೆ, ಮುಷ್ಕರದ ಕುರಿತು ಚರ್ಚೆ ನಡೆಸಿ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಲಾಗುವುದು ಎಂದರು. ಸೊ ಜುಲೈ 14ರಂದು ಈ ಥರ ಎಲ್ಲರೂ ಅವ್ರವ್ರ ತಾಲೂಕು ಕೇಂದ್ರಗಳಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಬೇಕು. ಆಮೇಲೆ ಅದಕ್ಕೂ ಒಂದು ವೇಳೆ ಸರ್ಕಾರ ಏನಾದರೂ ಇನ್ನೂ ಜಾರಿ ಮಾಡ್ತಿದ್ರೆ ಜುಲೈ ತಿಂಗಳ ಎಂಡಲ್ಲಿ 10,000 ನೌಕರರು ಸೇರಿಕೊಂಡು ಬೃಹತ್ ಪ್ರತಿಭಟನೆ ಮಾಡಬೇಕಂತ ತಿಳಿಸಿದರು. ನಿಮ್ಗೆ ಇವಾಗಲೇ ಗೊತ್ತಿದೆ, ಫೆಬ್ರವರಿಯಲ್ಲಿ ಒಂದು ಸಮಾವೇಶ ನಡೆಸಿದ್ರು. ಅದರಲ್ಲಿ ತುಂಬ ಜನ ರಾಜ್ಯ ಸರ್ಕಾರಿ ನೌಕರರು ಸೇರಿಕೊಂಡು ಆವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಆವಾಗ ಅವ್ರು ಭರವಸೆ ನೀಡಿದ್ರು, ನಾನು ಆಯೋಗದ ವರದಿ ಬಂದ ತಕ್ಷಣ ನಾನು ನೀಡ್ತೇನೆ ಅಂತ. ಆದರೆ ಆ ವರದಿ ಬಂದರೂ ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಆಗಲಿ, ಪಿಂಚಣಿ ಹೆಚ್ಚಳ ಆಗಿ ಯಾವುದನ್ನು ಮಾಡಲಾಗಲಿಲ್ಲ. ಹಾಗಾಗಿ ಮತ್ತೆ ಸಮಾವೇಶ ಮಾಡಿ ಒಂದು 10,000ದಷ್ಟು ನೌಕರರು ಸೇರಿ ಬೃಹತ್ ಪ್ರತಿಭಟನೆ ಮಾಡೋದಾಗತ್ತೆ ಅಂತ ಹೇಳಿದ್ದಾರೆ. ಇದು ಯಾವಾಗಂದರೆ ಜುಲೈ ಎಂಡಲ್ಲಿ
ಎಂಡಲ್ಲಿ ಜುಲೈ 14ಕ್ಕೆ ಏನು ಎಲ್ಲರೂ ಮನವಿ ಪತ್ರ ಸಲ್ಲಿಸಿದ್ದನ್ನು ಒಂದು ವೇಳೆ ಮುಖ್ಯಮಂತ್ರಿಗಳು ಅದನ್ನು ಆಲಿಸದೆ ಕಡೆಗಣಿಸಿದರೆ ಜುಲೈ ಎಂಡಷ್ಟೊತ್ತಿಗೆ 10,000 ಜನ ಸರ್ಕಾರಿ ನೌಕರರು ಸೇರಿ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ, ಎಲ್ಲಿ ಏನು ಸ್ಥಳ ಏನು ಅಂತ ನಿರ್ಧಾರ ಆದಮೇಲೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. 7ನೇ ವೇತನ ಆಯೋಗದ ವರದಿ, ಹಳೆ ಪಿಂಚಣಿ ವ್ಯವಸ್ಥೆ ಹಾಗೂ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ಆಗ್ರಹಿಸಿ ಆಗಸ್ಟ್ ತಿಂಗಳಲ್ಲಿ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಕಾರ್ಯ ಮಾಡಲಾಗುವುದು. ಸೊ ಇವರೆಲ್ಲರೂ ಏನು 10,000 ಜನದಷ್ಟಾದರೂ ಸೇರಿಕೊಂಡು, ಅಂದರೆ 10,000 ಅಟ್ಲೀಸ್ಟ್ ಮಿನಿಮಮ್ 10,000 ರಾಜ್ಯ ಸರ್ಕಾರಿ ನೌಕರರು ಸೇರಿ ಏನು 3 ಮೇನ್ ಬೇಡಿಕೆ ಇದೆ ಅಲ್ವಾ, 7ನೇ ವೇತನ ಆಯೋಗ ಜಾರಿಯಾಗೋದು, ಹಳೆ ಪಿಂಚಣಿ ವ್ಯವಸ್ಥೆ ಮತ್ತು ಆರೋಗ್ಯ ಸಂಜೀವಿನಿ, ಇದು 3 ಆಗಸ್ಟ್ ತಿಂಗಳಿಂದ. ಈಗ ಹೆಂಗೂ ಗೊತ್ತಾಗಿದೆ ಜುಲೈಲಿ ಮಾಡ್ತೀವಿ ಅಂತ ಇದ್ರೆ ಇನ್ನು ಜುಲೈಲಂತೂ ಸಾಧ್ಯ ಇಲ್ಲ, ಜುಲೈ ಆಲ್ರೆಡಿ 15th ಆಗೋಗಿದೆ. ಸೊ ಆಗಸ್ಟ್ ತಿಂಗಳಿಂದ ಅಟ್ಲೀಸ್ಟ್ ಜಾರಿ ಮಾಡಬೇಕು ಅಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ ಸರ್ಕಾರಿ ನೌಕರರ ಬಳಿ. ಇದು ಯಾವಾಗ ಅಂದರೆ ಜುಲೈ ಲಾಸ್ಟ್ ವೀಕಲ್ಲಿ. ಏನು ಈ ಜುಲೈ 14ಕ್ಕೆ ಏನು ಜಿಲ್ಲಾಧಿಕಾರಿಗಳಿಗೆಲ್ಲ ಮನವಿ ಪತ್ರ ಸಲ್ಲಿಸಿ ಆದ್ರೂ ಈ ಪ್ರೆಷರ್ ಹಾಕಿದ್ರೂ ಏನು ಆಗಿಲ್ಲ ಅಂದರೆ ಜುಲೈ ಎಂಡಲ್ಲಿ ಈ ಥರ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ತಾಲೂಕು ಸಂಘಟನೆಗಳು ಇದಕ್ಕೆ ಸಾಥ್ ನೀಡಬೇಕು. ರಾಜ್ಯದಲ್ಲಿ ಏನೇನೆಲ್ಲ ಸರ್ಕಾರಿ ನೌಕರರ ಸಂಘಗಳೆಲ್ಲಿದೆಯೋ ಎಲ್ಲದೂ ತಾಲೂಕು ಸಂಘಟನೆಗಳು ಇದಕ್ಕೆ ಸಹಕಾರ ನೀಡಬೇಕು ಅಂತ ತಿಳಿಸಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗಿ ಪ್ರತಿಭಟನೆಯಲ್ಲಿ ಮುಷ್ಕರದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದೇನಂದರೆ ಒಬ್ಬರು ಇಬ್ಬರು ಮಾಡೋದ್ರಿಂದ ಆಗೋದಿಲ್ಲ, ಒಂದು ಸ್ವಲ್ಪ ಜನ ಪ್ರತಿಭಟನೆ ಮಾಡೋದ್ರಿಂದ ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ. ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ, ಒಂದು ವೇಳೆ ಆಗಸ್ಟ್ ಒಳಗೆ ಜಾರಿ ಆಗಿಲ್ಲ ಅಂದರೆ ಆಗಸ್ಟ್ ತಿಂಗಳಲ್ಲಿ ಎಲ್ಲ ಸರ್ಕಾರಿ ನೌಕರರು ಅವ್ರ ಕರ್ತವ್ಯಕ್ಕೆ ಹೋಗೋ ಬದಲು ಗೈರು ಹಾಜರಾಗಿ ಈ ಪ್ರತಿಭಟನೆ ಮುಷ್ಕರ ಏನು ನಡೀತಿರುತ್ತೋ 7ನೇ ವೇತನ ಆಯೋಗ ಜಾರಿಗೆ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಕೊಳ್ಬೇಕು, ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ನಮ್ಮ ಹಕ್ಕಿಗಾಗಿ ನಾವುಗಳೇ ಹೋರಾಟ ನಡೆಸಬೇಕು ಎಂದು ತಿಳಿಸಿದರು. ಸೊ ಯಾಕಂದರೆ 7ನೇ ವೇತನ ಆಯೋಗ ಜಾರಿ ತುಂಬಾ ಡಿಲೇ ಆಗಿಬಿಟ್ಟಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಜಾರಿಯಾಗಿ 8ನೇ ವೇತನ ಆಯೋಗದ ಕಡೆಗೆ ಅವರು ಹೋಗ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರಿ ನೌಕರರಲ್ಲಿ ತುಂಬ ಡಿಲೇ ಆಗಿರೋದ್ರಿಂದ ಹೋರಾಟ ನಡೆಸಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಸರ್ಕಾರ ಬೇಡಿಕೆ ಈಡೇರಿಸುವ ಕೆಲಸ ಮಾಡಿದರೆ ಮುಷ್ಕರ ಕೈ ಬಿಡಲಾಗುವುದು ಎಂದು ಸಿ.ಎಸ್. ಷಡಕ್ಷರಿ ಅವರು ತಿಳಿಸಿದ್ದಾರೆ. ಸೊ ಇದೇನಾದರೆ ಇವಾಗ ಜುಲೈ 14ಕ್ಕೆ ಏನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಎಲ್ಲರೂ ಅವ್ರವ್ರ ಜಿಲ್ಲೆಯಲ್ಲಿ ಮನವಿ ಮಾಡ್ತಿರೋ ಆವಾಗಲೇ ಜಾರಿಗೆ ತಂದರೆ ಜುಲೈ ಎಂಡಲ್ಲಿ ಈ ಥರ ಬೃಹತ್ ಪ್ರತಿಭಟನೆ ಮಾಡೋ ಅಗತ್ಯ ಇರೋದಿಲ್ಲ. ಆದರೆ ಒಂದು ವೇಳೆ ಜಾರಿ ಆಗದಿದ್ದರೆ ಎಲ್ಲರೂ ಸೇರಿಕೊಂಡು ಜುಲೈ ಎಂಡಷ್ಟೊತ್ತಿಗೆ ಬೃಹತ್ ಪ್ರತಿಭಟನೆ ಮಾಡಬೇಕು ಮತ್ತು ಎಲ್ಲ ಸರ್ಕಾರಿ ನೌಕರರು ಅವರ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಖುದ್ದಾಗಿ ಷಡಕ್ಷರಿ ಅವರೇ ತಿಳಿಸಿದ್ದಾರೆ. ಸೊ ಈ ಹೋರಾಟಗಳ ಮೂಲಕ ಆದರೂ ಬೇಗನೆ 7ನೇ ವೇತನ ಆಯೋಗ ಜಾರಿ ಆಗಲಿ ಅಂತ ನಾನು ಆಶಿಸ್ತೀನಿ.